ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆರ್ ಎಸ್ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಇನ್ಸ್ಟಂಟಾಗಿ ನಾವು ಸಂಡಿಗೆನ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ನಾವು ಇಷ್ಟು ಚಿಕ್ಕದಾಗಿ ಮಾಡಿಕೊಂಡ್ರೆ ಎಣ್ಣೆಯಲ್ಲಿ ಹಾಕಿದ್ಮೇಲೆ 2ರಷ್ಟು ಅರಳುತ್ತವೆ. ಸೊ ಅದಕ್ಕೋಸ್ಕರ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ ಈಸಿ ಮೆಥಡಲ್ಲಿ. ಇದನ್ನು ಮಾಡೋದಕ್ಕೆ ನಾವು ತುಂಬ ಹೊತ್ತು ಏನೂ ಬೇಕಾಗಿಲ್ಲ. 1 ಕಪ್ ಅಕ್ಕಿ ಹಿಟ್ಟಿದ್ದರೆ ನಾವು ಭಾಳಷ್ಟು ಸಂಡಿಗೆನ ಮಾಡ್ಕೋಬೋದು. ಇದೇ ಸೇಫಲ್ಲಿ ಮಾಡ್ಕೋಬೇಕಂತ ಏನಲ್ಲ, ನಿಮಗೆ ಯಾವ ಥರ ಸೇಫಲ್ಲಿ ಬೇಕಾದರೂ ಮಾಡ್ಕೋಬೋದು. ನಾನಿಲ್ಲಿ ಈ ಥರ ರೌಂಡಾಗಿ ಇರಲಿ ಅಂತ, ಅಂದರೆ ಅಂಗಡಿಯಲ್ಲಿ ಸಿಗ್ತಾವೆ ನೋಡಿ ಆ ಥರ ಇರಲಿ ಅಂತ ಹೀಗೆ ಮಾಡ್ಕೋತಾ ಇದ್ದೀನಿ. ಇಲ್ಲ ನಿಮ್ಮ ಮನೆಯಲ್ಲಿ ಯಾರಾದರೂ ಚಿಕ್ಕ ಮಕ್ಕಳಿದ್ರೆ ಅವರು ಯಾವ ಸೇಫಲ್ಲಿ ಹೇಳ್ತಾರೆ ಆ ಸೇಫಲ್ಲಿ ಕೂಡ ನಾವು ಮಾಡ್ಕೋಬೋದು. ನಾನಿಲ್ಲಿ ಈ ಥರ ಮಾಡಿಕೊಂಡು ನೆಕ್ಸ್ಟ್ ನಾನು ಈಗ ABCD ಲೆಟರ್ಸ್ನ ಬರಿತಾ ಇದ್ದೀನಿ ನೋಡಿ. ನಿಮಗೆ ಯಾವ ಲೆಟರ್ ಇಷ್ಟ ಆ ಲೆಟರ್ ಕೂಡ ನೀವು ಫುಲ್ ಮಾಡ್ಕೋಬೋದು. ಸೊ ಇದಕ್ಕೆ ನಾನು ಕಲರ್ ಅಂದರೆ ಫುಡ್ ಕಲರ್ನ ಯಾವುದು ಯೂಸ್ ಮಾಡಿಲ್ಲ. ಹಾಗಿದ್ರೆ ಯಾವ ಕಲರ್ ಯೂಸ್ ಮಾಡಿದ್ದೀನಿ ಅಂತ ಅಂದ್ಕೊಂಡ್ರ, ನಾನು ಮನೆಯಲ್ಲೇ ಇರೋದ್ರಿಂದ ನ್ಯಾಚುರಲ್ ಆಗಿ ಕಲರ್ನ ನಾನೇ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಯಾವುದೇ ಫುಡ್ ಕಲರ್ನು ಕೂಡ ನಾನು ಯೂಸ್ ಮಾಡಿಲ್ಲ. ಇದನ್ನು ಹೇಗೆ ಮಾಡೋದು ಅಂತ ಕಲರ್ ನಿಮಗೆ ಬೇಕಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಈ ಕಲರ್ ಮಾಡೋದಕ್ಕೆ ಜಸ್ಟ್ 1 ಬೀಟ್ರೂಟ್ ಇದ್ದರೆ ಸಾಕು. ಹೇಗೆ ಮಾಡೋದು ಅಂತ ನಾನು ಮತ್ತೊಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನಿಮ್ಗೆ ಇಷ್ಟವಾಗಿರುವ ಲೆಟರ್ಸ್ನ ನೀವು ಬರ್ಕೊಂಡು ಈ ಥರ ಮಾಡಿಕೊಡೋದನ್ನ ಚಿಕ್ಕ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಬನ್ನಿ ಹಾಗಿದ್ರೆ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಕರೆಕ್ಟ್ ಅಳತೆಯಲ್ಲಿ ನಾನು 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನೀವು ಮೆಜರ್ಮೆಂಟ್ನ ಕರೆಕ್ಟಾಗಿ ತೊಗೊಳ್ಳಿ ಫ್ರೆಂಡ್ಸ್. ಅದೇ ಅಕ್ಕಿ ಹಿಟ್ಟನ್ನು ತೊಗೊಂಡಿರೋ ಕಪ್ಪಿಂದ 1 ಕಪ್ ಆಗುವಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಫಸ್ಟಿಗೆ 1 ಕಪ್ ಹಾಕ್ಕೊಂಡು ಈ ಥರ ಗಟ್ಟಿಯಾಗಿ ಬರ್ತದೆ. ಅದಕ್ಕೋಸ್ಕರ ಏನು ಮಾಡಬೇಕು, ಗಂಟಿಲ್ಲದೆ ಈ ಥರ ಕಲಿಸ್ಕೊಂಡ್ಬಿಡಿ. ಇವಾಗ ಏನು ಮಾಡಿ ಇನ್ನೂ 1 ಕಪ್ ಆಗುವಷ್ಟು ನೀರು ಹಾಕ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ಗೆ 2 ಕಪ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಲೇಟ್ ಆಗುತ್ತೆ, ಅಂದರೆ ಗಂಟು ಇರ್ತವೆ. ಅದಕ್ಕೋಸ್ಕರ ಬೇಗನೆ ನಾವು ಗಂಟಿಲ್ಲದೆ ಮಿಕ್ಸ್ ಮಾಡ್ಕೊಳ್ಳೋದಂದರೆ ಫಸ್ಟಿಗೆ 1 ಕಪ್ ಹಾಕ್ಕೊಂಡು ಮಿಕ್ಸ್ ಆದಮೇಲೆ ಇವಾಗ ಇನ್ನೂ 1 ಕಪ್ ಹಾಕ್ಕೊಂಡು ಈ ಥರ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ಕರೆಕ್ಟಾಗಿ ಮಿಕ್ಸ್ ಆಗಿದೆ. 2 ಕಪ್ ನೀರನ್ನು ನಾವು ಆಲ್ರೆಡಿ ಹಾಕಾಯಿತು. ಇವಾಗ ಇಲ್ಲಿ 3 ಕಪ್ ಆಗುವಷ್ಟು ನೀರನ್ನು ಹಾಕ್ಕೋಬೇಕು. ಬೇರೆ ಪಾತ್ರೆಗೆ 3 ಕಪ್ ಆಗುವಷ್ಟು, ಅಂದರೆ ಟೋಟಲ್ ಬಂದುಬಿಟ್ಟು 5 ಕಪ್ ಆಗುವಷ್ಟು ನೀರನ್ನು ನಾವು ಹಾಕಾಯಿತು. 1 ಕಪ್ ಅಕ್ಕಿ ಹಿಟ್ಟಿಗೆ 5 ಕಪ್ಪು ನೀರು ನಾವು ಹಾಕಿದ್ದೀವಿ. 2 ಕಪ್ಪು ಅಕ್ಕಿ ಹಿಟ್ಟು ಕಲಸೋಕ್ಕೆ ಇನ್ನು 3 ಕಪ್ಪು ನಾವು ಇಲ್ಲಿ ಬಿಸಿ ಮಾಡ್ತಾಯಿದ್ದೀವಿ ನೀರು. ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್, ಯಾಕೆಂದರೆ ಜಾಸ್ತಿ ಉಪ್ಪು ಆಗಿರೋದ್ರಿಂದ ಚಲೋ ಬರೋದಿಲ್ಲ. ಸೊ ನೀವಿಲ್ಲಿ ಬೇಕಿದ್ದರೆ ಜೀರಿಗೆನೂ ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಏನು ಯೂಸ್ ಮಾಡ್ತಿಲ್ಲ, ಸಿಂಪಲ್ ಆಗಿರಲಿ ಅಂತ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀರು ಸ್ವಲ್ಪ ಕಾದ ನಂತರ ಏನು ಮಾಡಬೇಕು, ಅಕ್ಕಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀವಿ ನೋಡಿ ಅದನ್ನು ಹಾಕ್ಕೊಂಡ್ಬಿಡಿ. ಸೊ ಹೈ ಫ್ಲೇಮಲ್ಲಿ ಫಸ್ಟಿಗೆ ಏನು ಮಾಡಬೇಕು, ಸ್ಟಾರ್ಟಿಂಗ್ಗೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಏಕೆಂದರೆ ಸ್ವಲ್ಪ ಆಲ್ರೆಡಿ ನಾವು ಲಿಕ್ವಿಡ್ ಟೈಪ್ ಅಂದರೆ ಅಳಸ ಇರೋದ್ರಿಂದ ಏನಾಗ್ತದೆ, ತಳ ಹತ್ತೋದಿಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು, ಬೇಗನೆ ಬೇಯಬೇಕು ಅಂದರೆ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಸ್ವಲ್ಪ ಗಟ್ಟಿ ಅನಿಸಿದ ಮೇಲೆ ಏನು ಮಾಡಬೇಕು, ಗ್ಯಾಸನ್ನು ಲೋ ಫ್ಲೇಮಲ್ಲಿಗೆ ಹಾಕ್ಕೋಬೇಕು. ಇವಾಗ ನೋಡಿ ಈ ಥರ ನಾನು ಕಂಟಿನ್ಯೂಸ್ ಆಗಿ ತಿರುಗ್ತಾ ಇದ್ದೀನಿ. ಹಿಟ್ಟು ಹಾಕ್ಕೊಂಡಿದ ಮೇಲೆ ಕಂಟಿನ್ಯೂಸ್ ಆಗಿ ಏನು ಮಾಡಬೇಕು, ತಿರುಗ್ತಾ ಇರಬೇಕು. ಎಲ್ಲೂ ತಳ ಹತ್ತೋದಿಲ್ಲ ಈ ಥರ ತಿರುಗೋದರಿಂದ. ನೋಡಿ ನನ್ನ ಹಿಟ್ಟು ಎಷ್ಟು ಬೇಗನೆ ಗಟ್ಟಿಯಾಗಿದೆ. ಸೊ ಇವಾಗ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಇದು ಹಪ್ಪಳಕ್ಕೆ ಹಾಕೋ ರೇಂಜಿಗೆ ಕನ್ಸಿಸ್ಟೆನ್ಸಿ ಇದೆ. ಸೊ ನಮಗೆ ಸಂಡಿಗೆ ಹಾಕೋ ರೇಂಜಿಗೆ ಬೇಕು. ಅದಕ್ಕೋಸ್ಕರ ಏನು ಮಾಡಬೇಕು, ಈ ಥರ ಮಾಡ್ಕೊಳ್ಳಿ. ನೋಡಿ ನಾನು ಎಲ್ಲೇ ಒಂಚೂರು ಗಂಟು ಉಳಿಯೋದಿಲ್ಲ ಈ ಥರ ಮಾಡೋದ್ರಿಂದ. ಇನ್ನೂ ಅಕ್ಕಿ ಹಿಟ್ಟು ಕುದ್ದಿಲ್ಲ ಫ್ರೆಂಡ್ಸ್, ಯಾಕೆ ಅಂದರೆ ಅದು ಕುದಿಬೇಕು ಅಂದರೆ ನಾವು ಇನ್ನೂ 5 ಮಿನಿಟ್ಸ್ ಆಗೋವರೆಗೂ ಕುದಿಸ್ತಾ ಇರಬೇಕು. ಲೋ ಫ್ಲೇಮಲ್ಲಿ ಇಡೋದ್ರಿಂದ ಬೇಗನೆ ಕುದಿಯೋದಿಲ್ಲ. ಕುದಿಬೇಕು ಅಂದರೆ ಒಂದು 10 ನಿಮಿಷವರೆಗೂ ನಾವು ಸಾವಕಾಶಂಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸೋದ್ರಿಂದ ಅಕ್ಕಿ ಹಿಟ್ಟು ಪರ್ಫೆಕ್ಟಾಗಿ ಸಂಡಿಗೆಗೆ ರೆಡಿ ಆಗುತ್ತೆ. ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ನಿಮಗೆ ಗಟ್ಟಿಯಾಗಿದೆ. ಸೊ ನಾವು ಸ್ಪೂನ್ಲಿ ಎತ್ತಿ ನೋಡಿದಾಗ ಅದು ಹಿಟ್ಟು ಕಂಟಿನ್ಯೂಸ್ ಆಗಿ ಬೀಳಬಾರ್ದು, ಅದು ಗಟ್ಟಿ ಆಗೋವರೆಗೂ ನಾವು ಈ ಥರ ಮಾಡ್ಕೋತಾನೆ ಇರಬೇಕು. ನೋಡಿ ಇವಾಗ ಬೀಳ್ತಾ ಇಲ್ಲ, ಅಂದರೆ ಸ್ವಲ್ಪ ಬೀಳುತ್ತೆ. ಇವಾಗ ಇನ್ನೂ ಗಟ್ಟಿ ಆಗಬೇಕು. ಸೊ ಅದಕ್ಕೋಸ್ಕರ ನಾನು ತಿರುಗ್ತಾ ಇದ್ದೀನಿ. ಗಟ್ಟಿ ಆದ ನಂತರ ತಿರುಗಬೇಕಂತೇನು ಅವಶ್ಯಕತೆ ಇಲ್ಲ. ಮಿಕ್ಸ್ ಮಾಡೋದು ಗಟ್ಟಿ ಆದಮೇಲೆ ಸ್ಟಾಪ್ ಮಾಡಬೇಕು. ಸೊ ಇವಾಗ ಸ್ವಲ್ಪ ಗಟ್ಟಿ ಆಗಿದೆ, ಅದಕ್ಕೋಸ್ಕರ ನಾನು ಸ್ಟಾಪ್ ಮಾಡಿ ಏನು ಮಾಡ್ತಾಯಿದ್ದೀನಿ, ಮುಚ್ಚಿಟ್ಬಿಡ್ತಿದ್ದೀನಿ.
1 ನಿಮಿಷ ಮುಚ್ಚಿಟ್ಟ ಮೇಲೆ ಚೆಕ್ ಮಾಡ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ಅಳಸಿರೋದ್ರಿಂದ ಮತ್ತೆ ಮುಚ್ಚಿಡ್ತಾ ಇದ್ದೀನಿ. ಸೊ ಇವಾಗ ನೋಡಿ ಯಾವ ಥರ ಬಂದಿದೆ ಅಂತ. ಸ್ಪೂನಿಗೆ ಅದು ಹತ್ತತಾನೂ ಇಲ್ಲ, ಆ ಥರ ಕುದೀತಾ ಇದೆ ಹಿಟ್ಟು ಕುದಿಬೇಕಂದ್ರೆ ಸ್ವಲ್ಪ ಟೈಮ್ ಹತ್ತುತ್ತೆ. ಯಾಕೆಂದರೆ ನಾವು ಇದನ್ನು ಡೈರೆಕ್ಟಾಗಿ ಅಕ್ಕಿನ ನೆನೆಸ್ಕೊಂಡು ತೊಗೊಂಡಿರೋಂಗಿಲ್ಲ, ಇದು ಡೈರೆಕ್ಟ್ ಹಿಟ್ಟನ್ನು ತೊಗೊಂಡಿರ್ತೀವಿ. ಸೊ ಅಕ್ಕಿ ಹಿಟ್ಟನ್ನು ಅಕ್ಕಿನ ಏನು ಮಾಡಿದ್ದೀವಿ, ಒಂದಿನ ತೊಳೆದು ನೆರಳಲ್ಲಿ ನೆನಾಕಿ ಬೀಸ್ಕೊಂಡು ಬಂದಿದ್ದೀವಿ ಗಿರಣಿಯಲ್ಲಿ. ಸೊ ನೀವಿಲ್ಲ ಅಂದರೆ ಏನು ಮಾಡಬೇಕು, ಅಕ್ಕಿನ ತೊಳೆದುಕೊಂಡೇ ಬೀಸ್ಕೊಂಡು ಬರ್ರಿ ಫ್ರೆಂಡ್ಸ್. ಯಾಕೆಂದರೆ ಅಕ್ಕಿ ಹೊಲಸಿರೋದ್ರಿಂದ ಇದು ರೇಷನ್ ಅಕ್ಕಿ ತೊಗೊಂಡಿರ್ತೀವಿ, ಅದಕ್ಕೆ ಬೀಸ್ಕೊಂಡು ತೊಗೊಂಡು ಬಂದು ಈ ಥರ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ಮೇಲೆ ಹಪ್ಪಳನೂ ಆದರೂ ಮಾಡ್ಕೋಬೋದು, ಸಂಡಿಗೆನೂ ಈ ಥರ ಮಾಡ್ಕೋಬೋದು. ನೋಡಿ ಇವಾಗ ನಾನು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹಿಟ್ಟು ಕುದಿಬೇಕಂದ್ರೆ ನಾವು ಆವಾಗವಾಗ 2 ಮಿನಿಟ್ಸ್ ಮುಚ್ಚಿಟ್ಟು ಓಪನ್ ಮಾಡಬೇಕು. ಹಿಟ್ಟಿನ ಹದ ಬರೋವರೆಗೂ ನಾವು ಮುಚ್ಚಿಟ್ಕೊಂಡು ಈ ಥರ ಬರಬೇಕು. ನೋಡಿ ನಾನು ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ತಾಯಿಲ್ಲ, ನೀವು ಕೂಡ ಸ್ಕಿಪ್ ಮಾಡಬೇಡಿ. ಯಾಕೆಂದರೆ ಸ್ಕಿಪ್ ಮಾಡಿ ನೋಡಿದರೆ ನಿಮ್ಗೆ ಗೊತ್ತಾಗೋದಿಲ್ಲ ಯಾವ ಹಿಟ್ಟು ನೋಡಿ ಎಷ್ಟು ಕರೆಕ್ಟಾಗಿ ಈ ಹದಕ್ಕೆ ಹಿಟ್ಟು ಬಂದಿದೆ ಅಂತ. ಇವಾಗ ಇದನ್ನು 5 ಮಿನಿಟ್ಸ್ ಆರಕ್ಕೆ ಬಿಡಬೇಕು ಫ್ರೆಂಡ್ಸ್. ಏಕೆಂದರೆ ಡೈರೆಕ್ಟಾಗಿ ಪಾಕೆಟಿಗೆ ಹಾಕೋದ್ರಿಂದ ಅದು ಹಿಟ್ಟು ಇದು ಆಗಿಬಿಡುತ್ತೆ, ಪಾಕೆಟ್ ಮೆತ್ತಗಾಗ್ಬಿಡುತ್ತೆ. ಸೊ ನಿಮ್ಮ ಹತ್ರ ಹಾಲಿನ ಪ್ಯಾಕೆಟ್ದಿದ್ದರೆ ಹಾಲಿನ ಪ್ಯಾಕೆಟ್ದು ಕೂಡ ತೊಗೋಬೋದು. ಇದು ಎಣ್ಣೆ ಪಾಕೆಟ್ ನಾನು ತೊಗೊಂಡಿರೋದು. ಎಣ್ಣೆ ಪಾಕೆಟಲ್ಲಿ ಈ ಥರ ಅರ್ಧ ಹಾಕ್ಕೊಂಡಿದ್ದೀನಿ ಎಣ್ಣೆ ಪಾಕೆಟಲ್ಲಿ. ನೋಡಿ ನಾನು ಕಲರ್ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ವಾ, ಸೊ ಇದೇ ನಾನು ಮನೆಯಲ್ಲಿನೇ ಕಲರ್ ರೆಡಿ ಮಾಡ್ಕೊಂಡಿರೋದು. ಯಾವುದೇ ನಾನು ಕೆಮಿಕಲ್ ಕಲರ್ಸ್ನ ಯೂಸ್ ಮಾಡ್ತಾ ಇಲ್ಲ ಫ್ರೆಂಡ್ಸ್, ಫುಡ್ ಕಲರು ಕೂಡ ಅಲ್ಲ ಇದು. ನಾನು ಮನೆಯಲ್ಲೇ ಬೀಟ್ರೂಟ್ನಿಂದ ಕಲರ್ ಮಾಡ್ಕೊಂಡಿದ್ದೀನಿ. ಇದ್ರ ಕಲರ್ ರೆಸಿಪಿ ಬೇಕಂದರೆ ನೀವೇನು ಮಾಡಬೇಕು, ನಾನು ಕಮೆಂಟ್ ಮಾಡಿ ತಿಳಿಸಿ, ನಾನು ಹೇಗೆ ಮಾಡೋದು ಅಂತ ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಹಾಕೋಕ್ಕಿಂತ ಮುಂಚೆ ಇನ್ ಕೇಸ್ ಅಪ್ಲೋಡ್ ಮಾಡಿರ್ತೀನಿ, ಹೋಗಿ ನೀವು ನಮ್ಮ ಚಾನಲ್ನ ಚೆಕ್ ಮಾಡ್ಕೋಬೋದು. ಕಲರ್ನ ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅಂತ ಹೋಗಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಇವಾಗ ಈ ಥರ ಕವರ್ನಲ್ಲಿ ಹಾಕಿದ್ಮೇಲೆ ಮಿಕ್ಸ್ ಮಾಡಿಕೊಂಡ್ರು ನಡೀತದೆ, ಇಲ್ಲ ಅಡ್ವಾನ್ಸೇ ನೀವು ಬೇರೆ ಪಾತ್ರೆಯಲ್ಲಿ ಮಿಕ್ಸ್ ಮಾಡಿಕೊಂಡ್ರು ಕೂಡ ನಡೀತದೆ. ಸೊ ನಾನಿವಾಗ ಕಲರಲ್ಲೇ ಬೇಕು ಅಂತ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಏಕೆಂದರೆ ಸ್ವಲ್ಪ ಕಲರು ಒಂದು ಸ್ವಲ್ಪ ವೈಟ್ ಇರಲಿ, ಅಂದರೆ ಡಿಫ್ರೆಂಟಾಗಿ ಇರಲಿ ಅಂತ. ಡೈರೆಕ್ಟಾಗಿ ಫುಲ್ಲು ರೆಡ್ ಕಲರ್ ಅಂತಲೂ ಹಾಕೊಳ್ಳೋಕೆ ಇಷ್ಟ ಇಲ್ಲ. ಸೊ ಸ್ವಲ್ಪ ವೈಟು ಮತ್ತು ರೆಡ್ ಮಿಕ್ಸ್ ಇರೋದ್ರಿಂದ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಈ ಥರನೇ ಹಾಕೋತಾ ಇದ್ದೀನಿ. ನೋಡಿ ಸ್ವಲ್ಪ ಸ್ಟಾರ್ಟಿಂಗು ವೈಟು ಎಂಡ್ ಮತ್ತು ರೆಡ್ಡು ಮಿಕ್ಸ್ ಆಗಿರುತ್ತೆ, ಅದಕ್ಕೋಸ್ಕರ. ನೋಡಿ ನಿಮಗೆ ಯಾವ ಸೇಫಲ್ಲಿ ಬೇಕೋ ಆ ಸೇಪಲ್ಲಿನೇ ಹಾಕ್ಕೊಳ್ಳಿ. ಇದೇ ಥರ ಹಾಕ್ಕೋಬೇಕಂತೇನು ಕಂಪಲ್ಸರಿ ಇಲ್ಲ. ನೀವು ಬೇಕಿದ್ದರೆ ಹಿಂಗೆ ಸ್ಕ್ವೇರ್ ಸೇಪು, ಟ್ರಯಾಂಗಲ್ ಸೇಪು, ಚಿಕ್ಕ ಮಕ್ಕಳು ನಿಮ್ಮ ಮನೆಯಲ್ಲಿ ಯಾವ ಥರ ಇಷ್ಟಪಟ್ಟು ತಿಂತಾರೆ ಆ ಥರ ನೀವು ಹಾಕ್ಕೋಬೋದು. ನಾನು ಸ್ವಲ್ಪ ರೌಂಡ್ ಸೇಪಲ್ಲಿ ಇರಲಿ ಅಂತ, ಯಾಕಂದರೆ ನಾವು ಅಂಗಡಿಯಲ್ಲಿ ತೊಗೊಂಡು ಬರ್ಬೇಕಾದ್ರೆ ಜಾಸ್ತಿ ರೌಂಡ್ ಸೇಪಲ್ಲಿ ಇರ್ತಾವೆ ನೋಡಿ, ಅದಕ್ಕೋಸ್ಕರ ನಾನು ರೌಂಡ್ ಸೇಪಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಬೇರೆ ಥರನೂ ಮಾಡಿ ತೋರಿಸಿದ್ದೀನಿ, ಅದಕ್ಕೋಸ್ಕರ ಯಾರೂ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ನೋಡಿ ನಾನು ಲೆಟರ್ನ ಹಾಕೋತಾ ಇದ್ದೀನಿ, ABCD ಲೆಟರ್ಸ್, ಕ್ಯಾಪಿಟಲ್ ಲೆಟರ್ಸ್ನ ಹಾಕೋತಾ ಇದ್ದೀನಿ. ನೋಡಿ ಸ್ವಲ್ಪ ದಿಪ್ಪ ಇರಬೇಕು ಫ್ರೆಂಡ್ಸ್, ಏಕೆಂದರೆ ತೀರ ತೆಳುವಾಗಿ ಬರಬಾರ್ದು, ದಿಪ್ಪ ಇರಬೇಕು. ನಾವು ಇದನ್ನು ಪಾಕೆಟ್ನ ಎಣ್ಣೆ ಪಾಕೆಟ್ ಕಟ್ ಮಾಡ್ಕೊಂಡಿರ್ತೀವಿ ನೋಡಿ, ಅದು ಸ್ವಲ್ಪ ದಪ್ಪ ರೇಂಜಿಗೆ ಕಟ್ ಮಾಡ್ಕೊಳ್ಳಿ. ಒಣಗಿದ ಮೇಲೆ ಇನ್ನೂ ತೆಳ್ಳಗಾಗಿರೋ ಚಾನ್ಸಸ್ ಇರುತ್ತೆ. ಈ ಥರ ಪ್ಲೇಟಲ್ಲಿ ಹಾಕೋತಿದ್ರೆ ನೀವು ಏನು ಮಾಡಬೇಕು, ಎಣ್ಣೆ ಅಥವಾ ಇಲ್ಲಾಂದರೆ ಕೆಳಗಡೆ ನೀರು ಹಚ್ಕೊಂಡಿರಬೇಕು ಪ್ಲೇಟಲ್ಲಿ, ಅಂದರೆ ಒಣಗಿದ ಮೇಲೆ ಬೇಗನೆ ಅದು ನಮ್ಮ ಪ್ಲೇಟಿಗೆ ಹತ್ತಿ ಎದ್ದು ಬರುತ್ತೆ, ಅದಕ್ಕೋಸ್ಕರ. ಸೊ ಇವಾಗ ನಾನು ಎಲ್ಲ ಲೆಟರ್ಸ್ನೂ ಹಾಕಿ ತೋರಿಸ್ತಾ ಇದ್ದೀನಿ, ಯಾವ ಲೆಟರ್ ಕೂಡ ಸ್ಕಿಪ್ ಮಾಡ್ತಾ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಹಾಕೋಬಹುದು ಎಲ್ಲ ಲೆಟರ್ಸ್. ನಿಮ್ಮ ಮನೆಯಲ್ಲಿ ಇಷ್ಟಪಟ್ಟು, ಚಿಕ್ಕ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ನಾವು ಪಾಪಡ್ ರೆಡಿ ಮಾಡ್ಕೊಳ್ಳೋದ್ರಿಂದ. ಸೊ ನಾವು ಅಂಗಡಿಯಲ್ಲಿ ತೊಗೊಂಡು ಬರಬೇಕಂದ್ರೆ ಅಷ್ಟೊಂದು ಸರಿಯಾಗಿರೋದಿಲ್ಲ. ಸೊ ಈ ಥರ ನಾವು ಮನೆಯಲ್ಲೇ ಮಾಡಿಕೊಟ್ರೆ, ಇನ್ಸ್ಟಂಟಾಗಿ ಮನೆಯಲ್ಲಿ ಮಾಡಿಕೊಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತಲೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಚಾನಲ್ ನೀವು ಏನಾದ್ರು ಫಸ್ಟ್ ಟೈಮ್ ನೋಡ್ತಾ ಇದ್ದರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡ್ರಿ. ನೋಡಿ ನಿಮ್ಗೆ ಯಾವ ಲೆಟರ್ ಇಷ್ಟ ಆಗುತ್ತೆ ಆ ಲೆಟರ್ನ ನೀವು ಜಾಸ್ತಿ ಕೂಡ ಮಾಡ್ಕೋಬಹುದು. ನೀವೆಲ್ಲನೂ ಲೆಟರ್ಸ್ ಯೂಸ್ ಮಾಡ್ಕೋಬೇಕಂತೇನಿಲ್ಲ. ನಿಮ್ಮ ಮನೆಯಲ್ಲಿ ನಿಮಗೆ ಯಾವ ಲೆಟರ್ನ ನೀವು ಬೇಕು ಅಂತ ಚಿಕ್ಕ ಮಕ್ಕಳು ಹಠ ಮಾಡ್ತಾರೆ ನೋಡಿ, ಆ ಲೆಟರ್ನ ಕೂಡ ನೀವು ಯೂಸ್ ಮಾಡ್ಕೊಳ್ಳಿ. ನೋಡಿ ನಾನು ಎಷ್ಟು ಬೇಕೋ ಅಷ್ಟು ಲೆಟರ್ಸ್ನ ಹಾಕ್ಕೊಂಡಾಯಿತು.
ಇವಾಗ ಇನ್ನೂ ಒಂಥರ ಮೆಥಡ್, ಬಟ್ಟೆ ಮೇಲೆ ಯಾವ ಥರ ಹಾಕ್ಕೊಳ್ಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಬಟ್ಟೆ ಮೇಲೆ ನಾನು 1 2 3 ಅಂದರೆ 1 2 3ನ ನಾನು ನಂಬರ್ಸ್ನ ಹಾಕೋತಾ ಇದ್ದೀನಿ. ಸೊ ಎಲ್ಲ ಥರ ನಾವು ಯಾವ ಥರ ಬೇಕಾದರೂ ನಾವು ಹಾಕ್ಕೋಬಹುದು, ಇದೇ ಥರ ಅಂತೇನಿಲ್ಲ. ಯಾವ ಥರ ಹಾಕ್ಕೊಂಡ್ರು ಬಟ್ಟೆ ಮೇಲೆ ಹಾಕಿದರೂ ಕೂಡ ಅಷ್ಟೇ ಬೇಗನೆ ಅದು ಎದ್ಬಿಡುತ್ತೆ. ಇದನ್ನು ಬಿಸಿಲಲ್ಲಿ ಇಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್, ಯಾಕೆಂದರೆ ಬಿಸಿಲಲ್ಲಿ ಒಣಗಿಸೋದ್ರಿಂದ ಅಂದರೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಸೊ ನಾನು ಲಾಸ್ಟಲ್ಲಿ ಹಿಟ್ಟು ಉಳಿದಿರೋದನ್ನು ಈ ಥರ ವೈಟ್ ಚಕ್ಲಿ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಕರೆದು ತೋರಿಸ್ತೀನಿ ನೋಡಿ ನಾನು ಯಾವ ಥರ ಬಂದಿದೆ ಅಂತ. ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ಎಣ್ಣೆಯಲ್ಲೂ ಕೂಡ ಎಷ್ಟು ಬೇಗನೆ ಅರಳ್ತಾವೆ, ಅಂದರೆ ಎಷ್ಟು ದೊಡ್ಡ ಆಗ್ತಾವಂತನೂ ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಅಂಗಡಿಯಲ್ಲಿ ಬಂದಿರುತ್ತೆ ನೋಡಿ, ಇದಕ್ಕೆ ನಮ್ಮ ಸೈಡು ಡಿಸ್ಕೋ ಪಾಪಡಿ ಅಂತಲೂ ಕರೀತಾರೆ. ನೀವು ಹಪ್ಪಳ ಖಾರ ಕೂಡ ಯೂಸ್ ಮಾಡ್ಕೋಬೋದು, ಕುದಿಸ್ಬೇಕಾದ್ರೆ ಹಪ್ಪಳ ಖಾರ ಮಿಕ್ಸ್ ಮಾಡ್ಕೊಂಡು ಹಾಕಿದ್ರೂ ಕೂಡ ನಡೀತದೆ ನೋಡಿ. ನಾನಿಲ್ಲಿ ವಿ ಮತ್ತು ಎಸ್ಸು ಯಾವ ಥರ ಲೆಟರ್ಸ್ ಇದೆ ನೋಡಿ ಆ ಥರ ನಾನು ಕರ್ಕೋತಾ ಇದ್ದೀನಿ. ನಿಮ್ಗೆ ಯಾವ ಥರ ಲೆಟರ್ಸ್ ಇಷ್ಟ ಆಗುತ್ತೆ ಅದೇನೇ ಜಾಸ್ತಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಕೊಡಿರಿ. ಹಾಗೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೊಸ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಹಾಗೆ ನಮ್ಮ ಚಾನಲ್ನಲ್ಲಿ ಹೊಸ ರೆಸಿಪಿ ಆಲ್ರೆಡಿ ಅಪ್ಲೋಡ್ ಆಗಿದೆ. ಹಪ್ಪಳ ರೆಸಿಪಿ ಅಂದರೆ ಸಬ್ಬಕ್ಕಿ ಹಪ್ಪಳ ರೆಸಿಪಿ, ಅಕ್ಕಿ ಸಂಡಿಗೆ ರೆಸಿಪಿ, ಯಾವ ಥರ ಇನ್ಸ್ಟಂಟಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ಚೆಕ್ ಮಾಡ್ಕೊಂಡಿಲ್ಲ ಇದುವರೆಗೂ ಈಗ ಹೋಗಿ ಚೆಕ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ನಾನು ಎಲ್ಲನೂ ಕರೆದು ತೋರಿಸಾಯಿತು, ಎಲ್ಲ ಥರ ಸೇಫಲ್ಲಿರೋದನ್ನು ಎಲ್ಲ ಕರೆದು ತೋರಿಸಾಯಿತು. ಇವಾಗ ಅದು ಕ್ರಿಸ್ಪಿಯಾಗಿ ಬಂದಿದೆ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕಲ್ವ, ಅದಕ್ಕೋಸ್ಕರ ಹೇಳ್ತಿದ್ದೀನಿ ನೋಡಿ. ಒಂದು ನಾನು ಇವಾಗ ಈ ಸೈಡ್ ಕರೆದಿರೋ ಹಪ್ಪಳ ಮತ್ತು ಒಂದು ಸೈಡ್ ಕೈಯಲ್ಲಿ ಕರಿಲಾರ್ದ ಹಪ್ಪಳನ ಎರಡೂ ತೋರಿಸ್ತಾ ಇದ್ದೀನಿ. 2 ಫಸ್ಟು ಅರಳ್ತಾವೆ, ಅದಕ್ಕೋಸ್ಕರ ಈ ಥರ ಮಾಡಿಕೊಂಡು ಇನ್ಸ್ಟಂಟಾಗಿ ರೆಡಿಮೇಡಾಗಿ ನಾವು ಮಕ್ಕಳಿಗೆ ಕೊಡ್ಬೋದು. ಆರೋಗ್ಯಕರ ಹೌದು, ಅಂಗಡಿಯಲ್ಲಿ ಕೊಂಡ್ತರೋದು ಅಷ್ಟೊಂದು ಸರಿಯಲ್ಲ. ಸೊ ನೋಡಿ ಎಷ್ಟು ಬೇಗನೆ ಎಷ್ಟು ಫಳ್ಳಾಗಿ ಅರಳ್ತಾವೆ. ಸೊ ಎಲ್ಲ ಥರ ನಾನು ನಿಮಗೆ ಕರೆದು ತೋರಿಸಾಯಿತು. ನಾನು ಯಾವ್ಯಾವ ಸೇಪಲ್ಲಿ ಅಂದರೆ ಇದು ನೋಡಿ 9 ನಾವು ಯಾವ ಸೇಪಲ್ಲಿ ಮಾಡ್ಕೊಂಡಿರ್ತೀವಿ ಆ ಸೇಪಲ್ಲಿ ಅವು ಕರೆದ ಮೇಲೆ ಅದೇ ಸೇಪಲ್ಲಿ ಬರ್ತಾವೆ. ಸೊ ಇವಾಗ ಏನು ಮಾಡಬೇಕು, ಕರೆದು ತೋರಿಸಿದಾದ್ಮೇಲೆ ನಿಮಗೆ ಸೌಂಡನ್ನು ತೋರಿಸ್ತೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಸೊ ಜಸ್ಟ್ ಹಿಂಗೆ ಕೈಯಲ್ಲಿ ಹಿಡಿದ್ರೆ ಸಾಕು, ಎಲ್ಲನೂ ಕಟ್ ಆಗಿಬಿಡುತ್ತೆ, ಎಲ್ಲಿಯೂ ಬಿರುಸಿರೋದಿಲ್ಲ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ. ಕರೆದ ಮೇಲೂ ನೋಡಿರಿ ಕಲರು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ, ಬೀಟ್ರೂಟ್ ಕಲರು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಬಾಯ್ ಬಾಯ್.